ಆಕ್ಸಿಡೆಂಟ್ ಆದಾಗ ಕೆಲವರು ಭಯಕ್ಕೆ ಸತ್ತು ಹೋಗ್ಬಿಡ್ತಾರೆ. ಆದರೆ ಇಲ್ಲೊಬ್ರು ಸಾವಿನ ದವಡೆಗೆ ಸಿಲುಕಿದ್ರು ಧೈರ್ಯದಿಂದ ತನ್ನ ಪ್ರಾಣವನ್ನ ಕಾಪಾಡಿಕೊಂಡಿದ್ದಾರೆ. ಕತ್ತರಿಸಿ ಹೋಗ್ತಿದ್ದ 2 ಕಾಲುಗಳಲ್ಲಿ ಒಂದನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ನಾಸರ್ ಅಹಮದ್ ಎನ್ನುವವರು ಜುಲೈ 20ರಂದು ರೈಲಿನಲ್ಲಿ ಬೆಂಗಳೂರಿನ ಬೈಯಪ್ಪನಹಳ್ಳಿಯಿಂದ ಮೈಸೂರಿಗೆ ಹೊರಟಿದ್ರು. ರೈಲಿನಲ್ಲಿ ಬಾಗಿಲಲ್ಲಿ ನಿಂತಿದ್ದ ನಾಸಿರ್ಗೆ ತಲೆ ಸುತ್ತು ಬಂದಿದ್ದು ಚಲಿಸುತ್ತಿದ್ದ ರೈಲಿನಿಂದ ಕೆಳಕ್ಕೆ ಬಿದ್ದಿದ್ದಾನೆ. ಈ ವೇಳೆ ನಾಸಿರ್ ಕಾಲುಗಳ ಮೇಲೆ ರೈಲು ಹರಿದಿದೆ. ಇದರಿಂದ 2 ಕಾಲುಗಳು ಕಟ್ಟಾಗಿ ನೇತ್ನಾಡ್ತಾ ಇದ್ವು. ತೀವ್ರ ರಕ್ತಸ್ರಾವವಾಗ್ತಿತ್ತು. ಆದರೂ ಅವರು ಧೃತಿಗೆಡದೆ ಮೊಬೈಲ್ನಿಂದ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿರಂತರವಾಗಿ ಆಂಬ್ಯುಲೆನ್ಸ್ ಚಾಲಕನ ಜೊತೆ ಸಂಪರ್ಕದಲ್ಲಿದ್ದು ತಾನಿರುವ ಜಾಗದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಂತರ ಇವರನ್ನ ಚಾಲಕನೇ ಆಸ್ಪತ್ರೆಗೆ ಸೇರಿಸಿದ್ದ. 74 ವರ್ಷದ ನಾಸರ್ ಮೂಲತಃ ಬಳ್ಳಾರಿಯ ಹೊಸಪೇಟೆಯವರು. ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ನಾಸರ್ ಇಂದಿರಾನಗರದಲ್ಲಿ ವಾಸವಾಗಿದ್ರು. ನಗರದ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದ ನಾಸರ್ ತನ್ನ ಸ್ನೇಹಿತನನ್ನ ನೋಡೋದಕ್ಕೆ ಅಂತ ಮೈಸೂರಿಗೆ ಹೋಗ್ತಿದ್ದಾಗ ಈ ದುರ್ಘಟನೆ ನಡೆದಿತ್ತು. ಆದರೆ ಬೈಯಪ್ಪನಹಳ್ಳಿಯಿಂದ ರೈಲು ಹೊರಟ ಸ್ವಲ್ಪ ದೂರದಲ್ಲಿ ಈ ಘಟನೆ ಸಂಭವಿಸಿತ್ತು. ಸದ್ಯ ಹೊಸಮಠ ಆಸ್ಪತ್ರೆಯಲ್ಲಿ ನಾಸರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಬಲಗಾಲಿಗೆ ತೀವ್ರವಾಗಿ ಗಾಯವಾಗಿದ್ದರಿಂದ ಆತ ತನ್ನ ಕಾಲನ್ನ ಕಳೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಎಡಗಾಲಿಗೂ ಗಾಯವಾಗಿದ್ದು ಚಿಕಿತ್ಸೆಯಿಂದಾಗಿ ಉಳಿದಿದೆ. ಇನ್ನು ಬಲಗಾಲಿಗೆ ಕೃತಕ ಕಾಲುಗಳನ್ನು ಅಳವಡಿಸಲು ವೈದ್ಯರು ನಿರ್ಧರಿಸಿದ್ದಾರೆ. ಟ್ರಾವೆಲ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇದು ಪಾಸ್ ದ ಬೈಯಪ್ಪನಹಳ್ಳಿ ಸ್ಟೇಷನಿಂದ 300 to 400 ಮೀಟರ್ಸು ಪಾಸ್ ಆಗಿದೆ. ಪಾಸ್ ಆದಮೇಲೆ ಐ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ಟು ಡೋರಿಂದ ಸ್ವಲ್ಪ ತಲೆ ಸುತ್ತ ಹಾಗಾಯಿತು, ಬಿದ್ದೆ. ಇನ್ನೊಂದು ಟ್ರ್ಯಾಕ್ ಮೇಲೆ ಬಿದ್ದೆ ನಾನು. ಸಡನ್ಲಿ ಟ್ರೈನ್ ತುಂಬ ಫಾಸ್ಟಾಗಿ ಬಂದುಬಿಟ್ಟಿತ್ತು. ನನಗೆ ಆಲ್ಮೋಸ್ಟ್ ಟೈಮ್ ಇರಲಿಲ್ಲ ಟು ಸೇವ್ ಮೈ ಸೆಲ್ಫ್. ಇನ್ನೂ ನನ್ನ ಜಸ್ಟು ಇತ್ತು ಆ್ಯಕ್ಚುಲಿ ಆನ್ ದ ಟ್ರ್ಯಾಕ್. ಐ ರೋಲ್ಡ್ ಫಾರ್ ಫ್ಯೂ ಮೀಟರ್ಸ್, ದೆನ್ my leg came and suddenly the train went on my legs. Later ಮತ್ತೆ ಅದು ಮೇಲೆ ನಾನು ಆಲ್ಮೋಸ್ಟ್ ಮಿಡ್ಲ್ ಆಫ್ ದ ಟ್ರ್ಯಾಕಲ್ಲಿದ್ದೆ. ಕಾಲ ಮೇಲೆ ಹೋಗಿಬಿಡ್ತು ಟ್ರೈನ್, ಬಟ್ ನಾನು ಹೇಳಲಿಲ್ಲ. ಎದ್ರೆ ನನ್ನ ತಲೆ ಹೋಗ್ತಿತ್ತು. ಸೊ ಐ ವಾಸ್ ವೇಟಿಂಗ್ ಟಿಲ್ ದ ಟ್ರೈನ್ ಪಾಸ್ ಓವರ್ ಮೀ. ಇದು ಅಂತೂ ಅಲ್ಲೇ ಕಟ್ಟಾಗಿ ಬಿದ್ದುಬಿಡ್ತು. ಬಟ್ ಇದ್ರ ಮೇಲೆ ಆಲ್ಮೋಸ್ಟ್ 30 ಇದು ಹೋಯ್ತು. 30 ಇದು ಬೋಗೀಸ್ ಹೋಯಿತು. ಅದಾದಮೇಲೆ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಫಸ್ಟು ಐ ಡಿಂಟ್ ಕ್ರೈಡ್. ಜಸ್ಟ್ ಅಲ್ಲಿ ಕೂತ್ಕೊಂಡು ಜಸ್ಟ್ ಯೋಚನೆ ಮಾಡಿದೆ. ಕೂಲ್ ಜನ ಕಾಣಿಸ್ತಿದ್ರು, ಹೆಲ್ಪಿಗೆ ಕೇಳಿದೆ. ಯಾರೂ ಬರಲಿಲ್ಲ. ಒಂದು 10 to 15 ಮಿನಿಟ್ಸ್ ಅಲ್ಲೇ ವೇಸ್ಟ್ ಮಾಡಿದೆ ನಾನು ಅವ್ರಿಗೆ ಹೆಲ್ಪ್ ಕೇಳೋದ್ರಲ್ಲಿ. ಯಾರೂ ಹೆಲ್ಪ್ ಮಾಡಿಲ್ಲ. ಸೊ ಫ್ಲ್ಯಾಶ್ ಆಯಿತು. ವೈ ಶುಡ್ ಐ ಆಸ್ಕ್ ಹೆಲ್ಪ್? ಐ ಕ್ಯಾನ್ ಕಾಲ್ ಟು ಆ್ಯಂಬುಲೆನ್ಸ್ ಮೈ ಸೆಲ್ಫ್. ಐ ವಾಸ್ ಹ್ಯಾವಿಂಗ್ ಮೊಬೈಲ್. ನನ್ನ ಮೊಬೈಲ್ ಓಪನ್ ಮಾಡಿ ಮತ್ತು 108 ಕಾಲ್ ಮಾಡಿ ಕರೆದೆ. ಅಡ್ರೆಸ್ ಎಲ್ಲ ಹೇಳಿದೆ. ಅವ್ರು ಬರೋಷ್ಟ್ರೊಳಗೆ ಆಲ್ಮೋಸ್ಟ್ 40 to 45 ಮಿನಿಟ್ಸ್ ಆಗಿತ್ತು. ಸೊ ಅಲ್ಲೇ ಬೇರ್ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೀನಿ ಟ್ರ್ಯಾಕ್ ಮೇಲೆ. ಯಾವುದೂ ಟ್ರೈನ್ ಅಂತೂ ಬಂದಿಲ್ಲ ಆ ಟೈಮಲ್ಲಿ. ಪೂರ ವೆಯ್ಟ್ ಮಾಡ್ತಿದ್ದೆ. ವೆಯ್ಟ್ ಮಾಡಿದ್ಮೇಲೆ ಆ್ಯಂಬುಲೆನ್ಸ್ ಅವ್ರು ಬಂದರು. ಅಲ್ಲಿಂದ ಮತ್ತೆ ಹೋದೆ ನಾನು. ನನ್ನ ಫ್ರೆಂಡ್ ಕೂಡ ಅಷ್ಟರಲ್ಲೇ ಕಾಲ್ ಮಾಡಿದ್ದ. ಅವನು ಕೂಡ ಹೇಳಿದೆ ಹಿಂಗಾಗಿದೆ ನನ್ನ ಜೊತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೆಂಕಟ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟ್, ಎಂಥವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿದೆ ಅಂದ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಆದರೆ ಈ ಟೆಕ್ಕಿ ತನ್ನ ಸಾವನ್ನ ಗೆದ್ದು ಬಂದಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಈ ಒಂದು ಪ್ರಕರಣದ ಬಗ್ಗೆ? ಸ್ಮಿತಾ, ಏನು ಈ ನಾಸಿರ್ ಅನ್ನೋ ಯುವಕನ ವಿಲ್ ಪವರ್ ಏನಿದೆ, ಅದನ್ನ ಆತ್ಮಸ್ಥೈರ್ಯವನ್ನು ನಿಜಕ್ಕೂ ಮೆಚ್ಚಲೇಬೇಕು ಹೇಳ್ಬೇಕು. ಯಾಕಂದ್ರೆ ಈತ ಜುಲೈ 20ಕ್ಕೆ ಈ ಒಂದು ಘಟನೆ ನಡೆದಿರುವಂತಹದ್ದು. ಬೈಯಪ್ಪನಹಳ್ಳಿಯಿಂದ ಮೈಸೂರು ಕಡೆ ಹೋಗ್ತಾ ಇದ್ದಾಗ, ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಏನು ಆತ ಬಾಗಿಲ ಬಳಿ ನಿಂತಿದ್ದ. ಆ ಸಮಯದಲ್ಲಿ ತಪ್ಪಿ ಆತ ಕೆಳಕ್ಕೆ ಬಿದ್ದಿದ್ದ. ಈ ಹಿನ್ನೆಲೆಯಲ್ಲಿ ಈ ನಾಸಿರ್ ಅನ್ನೋ ಟೆಕ್ಕಿಗೆ ಏನಾಗಿದೆ, ಆತನ ಬಲಗಾಲಿಗೆ ಸಂಪೂರ್ಣವಾಗಿ ಏನು ಗಾಯಗೊಂಡಿತ್ತು. ಹೀಗಾಗಿ ಇದರಲ್ಲಿ ಆತ ಧೃತಿಗೆಡದೆ ಸುತ್ತಮುತ್ತ ನೋಡ್ತಾನೆ. ಯಾರೂ ಆತನ ಸಹಾಯಕ್ಕೆ ಬರೋದಿಲ್ಲ, ಸ್ಥಳೀಯರು ಯಾರೂ ಇರೋದಿಲ್ಲ. ಆದರೂ ಆತ ಧೃತಿಗೆಡದೆ ಸ್ವಲ್ಪ ದೂರದವರೆಗೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ತನಕ ಹಾಗೆ ಬರ್ತಾನೆ. ತದನಂತರ ಅಲ್ಲಿ ಸುತ್ತಮುತ್ತ ನೋಡ್ತಾನೆ. ಯಾವ ಜನರನ್ನು ಆತನಿಗೆ ಸ್ಥಳೀಯರು ಸಹಾಯಕ್ಕೆ ಬರೋದಿಲ್ಲ. ಕೂಡಲೇ ತನ್ನ ಏನು ಒಂದು ಮೊಬೈಲನ್ನು ಬಳಸಿ 108ಗೆ ಕರೆ ಮಾಡ್ತಾನೆ. ಸುಮಾರು 40 ನಿಮಿಷಗಳ ಬಳಿಕ ಏನು ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರುತ್ತೆ. ಅಲ್ಲಿಂದ
ಏನು ಆಂಬ್ಯುಲೆನ್ಸ್ ಅವರು ಆತನನ್ನ ಹೊಸಮಠ ಆಸ್ಪತ್ರೆಗೆ ಕರೆದೊಯ್ತಾರೆ. ಇಲ್ಲೊಂದು ಅಚ್ಚರಿಯ ವಿಷಯ ಏನಂದ್ರೆ ಈತ ನಾಸೀರ್ ಏನಿದ್ದಾನೆ ಆತ ಆಂಬ್ಯುಲೆನ್ಸ್ ಡ್ರೈವರಿಗೆ ಸ್ವತಃ ಆತನೇ ಡೈರೆಕ್ಷನ್ ಹೇಳಿದ್ದಾನೆ, ಯಾವ ಕಡೆ ಹೋಗ್ಬೇಕು, ಯಾವ ರಸ್ತೆಯಿಂದ ಹೋಗ್ಬೇಕು ಅನ್ನೋ ಒಂದು ಡೈರೆಕ್ಷನ್ ಅನ್ನ ಹೇಳಿದ್ದಾನೆ. ಹೀಗಿದ್ರು ಈತ ಏನು ಹೊಸಮಠ ಆಸ್ಪತ್ರೆಗೆ ತಲುಪಿ ಅಲ್ಲಿ ಆತನಿಗೆ ಚಿಕಿತ್ಸೆ ನೀಡಲಾಗಿದೆ. ಸದ್ಯಕ್ಕೆ ಆತನ ಬಲಗಾಲಿಗೆ ತೀವ್ರವಾಗಿ ಗಾಯವಾಗಿದ್ದರಿಂದ ಆತನ ಬಲಗಾಲನ್ನ ಏನು ತೆಗೆಯಲಾಗಿದೆ, ಕಳೆದುಕೊಂಡಿದ್ದಾನೆ. ಸದ್ಯಕ್ಕೆ ಧನ್ಯವಾದ ವೆಂಕಟ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಾಸರ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಪ್ರದೀಪ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಾಸರ್ ಅವರು ನಿಮ್ಮ ಬಳಿ ಬಂದಾಗ ಹೇಗಿತ್ತು ಅವರ ಕಂಡೀಷನ್? ಡಾಕ್ಟರ್ ಪ್ರದೀಪ್ ಕಿರಣ್ ಇಲ್ಲಿ ಮಾತಾಡೋದು. ನಾಸಿರ್ ಅವ್ರು ನಮ್ಮ ಹತ್ರ ಬಂದಾಗ 2 ಕಾಲು ಕಂಪ್ಲೀಟ್ ಜಡ್ಜ್ ಆಗಿ ಟ್ರೈನರ್ಸ್ ಆಗಿ ಈ ಹ್ಯಾಡ್ ಲಾಟ್ಸ್ ಆಫ್ ಬ್ಲಡ್, ಅಂದ್ರೆ ಅವರ ಬಾಡಿಯಲ್ಲಿರೋ ಭಾರಿ ರಕ್ತ ಕಳ್ಕೊಂಡು ಶಾಕ್ ಸ್ಥಿತಿಯಲ್ಲಿದ್ರು. ಹಿ ಈಸ್ ಎ ಲಕ್ಕಿ ಪರ್ಸನ್ ಅಂಡ್ ವಿ ಆರ್ ಏಬಲ್ ಟು ಸೇವ್ ಒನ್ ಆಫ್ ದ ಲೆಗ್ಸ್. ಸೊ ಅಲ್ಲಿ ಮೂಳೆ ಮತ್ತು ರಕ್ತನಾಳ ಮತ್ತು ನರಗಳನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಈಗ ಕಾಲನ್ನ ಸೇವ್ ಮಾಡಲಾಗಿದೆ. ಈಗ ಮುಂದೆ ಇನ್ನೊಂದು ಕಾಲಿಗೆ ಈಗ ಆಂಪಿಟೇಟ್ ಮಾಡಿರೋ ಕಾಲಿಗೆ ಪ್ರಾಸ್ಥೆಸಿಸ್ ಫಿಟ್ ಮಾಡಿ ವಿ ಹೋಪ್ ಟು ಮೇಕ್ ಹಿಮ್ ವಾಕ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂಡ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ಸಿ ಮಾಡಿದಕ್ಕೆ ನಾರ್ಮಲ್ ಆಗಿ ನಡೆದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿಕ್ಕೆ ಮಾಡುವಾಗ ಒಂದು ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್. ಬಟ್ ಈಸ್ ಅ ಲಕ್ಕಿ ಮ್ಯಾನ್ ಅಂಡ್ ಈಸ್ ಕಮ್ ಔಟ್ ಆಫ್ ಶಾಕ್ ಅಂಡ್ ಈಸ್ ಅ ಗುಡ್ ಫೈಟರ್ ಬಿಕಾಸ್ ಆಫ್ ಹಿಸ್ ಫೈಟಿಂಗ್ ಸ್ಪಿರಿಟ್ that has helped in the treatment and ಅದರಿಂದ we have been able to achieve a good result because of the treatment. ಕರೆಕ್ಟ್ ಡಾಕ್ಟರ್, ಈ ರೀತಿ ಒಂದು ದುರ್ಘಟನೆ ನಡೆದಾಗ ಸಾಕಷ್ಟು ಜನಕ್ಕೆ ಏನ್ ಮಾಡಬೇಕು ಅನ್ನೋದೇ ತೋಚಲ್ಲ. ಅಂತಿದ್ರಲ್ಲಿ ನಾಸರ್ ಅವರೇ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ ಡೈರೆಕ್ಷನ್ ಕೂಡ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿರೋದು. ಸೊ ಹಿ ಈಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಿಲ್ ಪವರ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಆ ವಿಲ್ ಪವರ್ ಇಂದಾನೆ ಈವನ್ ದೋ ಅಷ್ಟು ಬ್ಲಡ್ ರಕ್ತ ಕಳ್ಕೊಂಡಿದ್ರು ಹಿ ಹಸ್ ಸರ್ವೈವ್ಡ್ ಅಂಡ್ ಹಿ ಹಸ್ ನಾಟ್ ಹ್ಯಾಡ್ ಎ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಸಮಯ ಪ್ರಜ್ಞೆ ಅಂತ ಹೇಳ್ತೀವಿ. ಈಗ ನಾರ್ಮಲ್ ಸ್ಥಿತಿಯಲ್ಲಿ ಅಂತ ಮಾಡೋದು ಬೇರೆ, ಈ ತರ 2 ಕಾಲು ಕಟ್ ಆಗಿ ಅಲ್ಲಿ ರೈಲ್ ಕೆಳಗಡೆ ಇದ್ದಾಗ್ಲೂ ಇಸ್ ನಾಟ್ ಲಾಸ್ಟ್ ಇಸ್ ಪ್ರೆಸೆನ್ಸ್ ಆಫ್ ಮೈಂಡ್, ಸಮಯ ಪ್ರಜ್ಞತೆಯಿಂದ ಮಾಡಿ ಸೇವ್ಡ್ ಹಿಮ್ ಅಂಡ್ ದಟ್ ಇಸ್ ದ ಫೈಟಿಂಗ್ ಸ್ಪಿರಿಟ್ ವಿಚ್ ಇಸ್ ಇಂಪಾರ್ಟೆಂಟ್. ನಾನಿಲ್ಲಿ ಒಂದು ಪ್ರಶ್ನೆ ಕೇಳೋದೇನು ಅಂದ್ರೆ ಅಲ್ಲಿ 40 minutes ಅಲ್ಲಿ he was fighting for his life. ಜನ ಸುತ್ತಮುತ್ತ ಇದ್ದವರು they have not even tried to help him. What has happened to us? What has happened to our society? That is one question we have to answer. Correct. Thank you.